ಮನುಷ್ಯ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ. ಅಂದರೆ ಅದಕ್ಕೆ ಕಾರಣ ಮುಖ್ಯವಾಗಿ ಆತನ ಬುದ್ಧಿಶಕ್ತಿ ಮತ್ತು ಯೋಚನಾ ಶಕ್ತಿ. ಬುದ್ಧಿಶಕ್ತಿ, ಯೋಚನಾ ಶಕ್ತಿ ಅಂದ ತಕ್ಷಣವೇ ನೆನಪಾಗೋದು ಏನು? ಬ್ರೈನ್, ಮೆದುಳು. ಈ ಮೆದುಳು ದೇಹದ ಎಲ್ಲ ಭಾಗಗಳನ್ನು ಕಂಟ್ರೋಲ್ ಮಾಡುತ್ತೆ, ನಿಯಂತ್ರಣ ಮಾಡುತ್ತೆ. ಒಬ್ಬ ವ್ಯಕ್ತಿ ತೀಕ್ಷ್ಣವಾಗಿದ್ದಾನೆ, ಅತ್ಯಂತ ಚುರುಕಾಗಿದ್ದಾನೆ, ಸೃಜನಶೀಲತೆ ಇದೆ, ಕ್ರಿಯೇಟಿವ್ ಮೈಂಡ್ ಇದೆ, ಸ್ಕಿಲ್ ಇದೆ, ಅನಾಲಿಸಿಸ್ ಕೆಪಾಸಿಟಿ ಇದೆ ಅಂತಂದರೆ ಇದಕ್ಕೆಲ್ಲ ಕಾರಣ ಏನು? ಆತನ ಬ್ರೈನ್ ಬುದ್ಧಿಶಕ್ತಿ ಸರಿಯಾಗಿ ಕೆಲಸ ಮಾಡುತ್ತೆ. ಆದ್ದರಿಂದ ಆತ ಅಷ್ಟೊಂದು ಚುರುಕಾಗಿ ಇದ್ದಾನೆ. ಪ್ರತಿಯೊಂದನ್ನು ಗ್ರಾಸ್ಪ್ ಮಾಡ್ಕೊಳ್ತಾನೆ, ಅರ್ಥ ಮಾಡ್ಕೊಳ್ತಾನೆ, ತಿಳ್ಕೊಳ್ತಾನೆ, ಅದರ ಪ್ರಕಾರ ನಡ್ಕೊಳ್ತಾನೆ. ಎಲ್ಲರಲ್ಲೂ ಕೂಡ ಈ ಕೆಪ್ಯಾಸಿಟಿ ಇದ್ದೇ ಇರುತ್ತೆ. ಎಲ್ಲರಲ್ಲೂ ಬ್ರೈನ್ ಇರುತ್ತೆ ಅಂದರೆ ಆ ಕೆಪ್ಯಾಸಿಟಿ ಇದ್ದೇ ಇರುತ್ತೆ. ನಾವು ನಮ್ಮ ಬುದ್ಧಿಶಕ್ತಿಯನ್ನು, ನಮ್ಮ ಮೆದುಳನ್ನು ಎಷ್ಟು ಪ್ರಾಪರಾಗಿ ಉಪಯೋಗ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬುದ್ಧಿಶಕ್ತಿ ಡಿಪೆಂಡ್ ಆಗಿರುತ್ತೆ. ನಾವು ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡ್ದೇ ಕೇವಲ ಫೋನು, ಇಂಟರ್ನೆಟ್ಟು, ಹಾಗೆಯೇ ಬೇರೆಯವ್ರು ನೋಡಿ ಕಾಪಿ ಮಾಡೋದು, ನಮ್ಮ ಸ್ವಂತ ಯೋಚನೆಗಳನ್ನು, ಯೋಚಿಸುವಿಕೆಯನ್ನು ಬಿಟ್ಟು ಇನ್ನೊಬ್ಬರು ಹೇಳಿದ್ದನ್ನು ಕೇಳೋದು, ಅದಕ್ಕೆ ತಲೆ ಅಲ್ಲಾಡಿಸೋದು, ಇನ್ನೊಬ್ಬರದನ್ನು ಕಾಪಿ ಮಾಡ್ತಾ ಹೋಗೋದು. ಒಂದು ಕುರಿ ಬ್ಯಾ ಅಂದರೆ ಎಲ್ಲದೂ ಕುರಿ ಬ್ಯಾ ಅನ್ನತ್ತೆ ಅಂತಾರಲ್ಲ, ಅದೇ ರೀತಿಯಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಯೋಚನೆ ಮಾಡದೇ ಇರೋದು. ಇದರಿಂದ ಏನಾಗುತ್ತೆ? ನಮ್ಮ ಬುದ್ಧಿಶಕ್ತಿ ಕೆಪ್ಯಾಸಿಟಿ ಕಳೆದುಕೊಳ್ತಾ ಹೋಗುತ್ತೆ. ನಾವು ಬುದ್ಧಿಶಕ್ತಿಯನ್ನು ಎಷ್ಟು ಯೂಸ್ ಮಾಡ್ತೀವಿ ಅದಷ್ಟು ಶಾರ್ಪ್ ಆಗ್ತಾ ಹೋಗುತ್ತೆ. ಈ ಚುರುಕುತನ, ಬುದ್ಧಿವಂತಿಕೆ ಅನ್ನೋದು ಪ್ರಾರಂಭದಲ್ಲಿ 0ದಿಂದ ಹಿಡಿದು 40-45 ವರ್ಷದವರೆಗೆ ಚೆನ್ನಾಗಿಯೇ ಇರುತ್ತೆ. ಆಮೇಲೆ ಏನಾಗ್ತಾ ಹೋಗುತ್ತೆ? ಅದು ಕಡಿಮೆ, ವಯಸ್ಸಾದಂಗೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಮುಖ್ಯವಾಗಿ ಮಕ್ಕಳಲ್ಲಿ ಜಾಸ್ತಿ ಇರಬೇಕು. ಓದುವಂತಹ ವಯಸ್ಸಿನಲ್ಲಿ ಹೆಚ್ಚಾಗಿ ಇರಬೇಕು, ಕೆಲಸ ಮಾಡುವಂತಹ ವಯಸ್ಸಿನಲ್ಲಿ ಹೆಚ್ಚಾಗಿರಬೇಕು. ಆದರೆ ಇವತ್ತು ಏನು ಕಂಪ್ಲೇಂಟ್ ಏನಿದೆ? ಯಾರಿಗೆ ನೋಡಿದರೂ ಹೇಳಿದ್ದು ಅರ್ಥ ಆಗ್ತಾ ಇಲ್ಲ, ನೆನಪಲ್ಲಿ ಉಳಿತಾ ಇಲ್ಲ, ಏನೋ ತಿಳಿತಾ ಇಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲದೂ ಕೂಡ ಏನು ಡಿಪೆಂಡೆಂಟ್ ಆಗ್ತಾ ಇದ್ದಾರೆ ಮಕ್ಕಳು ಎಲ್ಲ. ಮಕ್ಕಳಿಗೆ ಈಸಿಯಾಗಿ ಎಲ್ಲದೂ ರೆಡಿಮೇಡ್ ಸಿಗ್ತಾ ಇದೆ, ಬುದ್ಧಿನ ಉಪಯೋಗ ಮಾಡ್ತಾನೆ ಇಲ್ಲ. ಹಾಗಾಗಿ ಅದು ತನ್ನ ಚುರುಕುತನವನ್ನು, ಸೃಜನಶೀಲತೆಯನ್ನು ಕಳೆದುಕೊಳ್ತಾ ಹೋಗ್ತಾ ಇದೆ. ಹಾಗಾದರೆ ಬುದ್ಧಿಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದು, ಬುದ್ಧಿಯನ್ನು ಚುರುಕುಗೊಳಿಸೋದು ಹೇಗೆ? ಒಂದು ಬಣ್ಣದ ಮೂಲಕ ನಮ್ಮ ಬ್ರೈನ್ ವರ್ಕನ್ನು ಪ್ರಾಪರಾಗಿ ಮಾಡ್ಬೋದು. ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡ್ಬೋದು. ನೋಡಿ, ಈ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ, ಮೇಲೆ ಕಾಣ್ತಾ ಇದೆಯಲ್ಲ, ನಿಮ್ಮ ಎರಡೂ ಕೈನ ಮಧ್ಯ ಬೆರಳಿನ ಕೊನೆಯ ಜಾಯಿಂಟ್ಗೆ ನೀವು ಸ್ಕೈ ಬ್ಲೂ ಕಲರ್, ಆಕಾಶ ನೀಲಿ ಕಲರನ್ನು ಹಾಕಿ, ಮತ್ತು ನಿಮ್ಮ ಎಡಗೈನ ಹೆಬ್ಬೆರಳು ತಮಗೆ ಉಗುರು ಕೆಳಗಡೆ ಒಂದು ರೆಡ್ ಡಾಟನ್ನು ಇಡಿ. ಇದನ್ನು ನೀವು ವಾರದಲ್ಲಿ 3-4 ಸಲ ಸಾಕು, ಅದಕ್ಕಿಂತ ಹೆಚ್ಚು ಬೇಡ. ಹೆಚ್ಚು ಮಾಡೋದ್ರಿಂದ ಅತಿ ಬುದ್ಧಿ ಜಾಸ್ತಿಯಾಗಿ ನಿಮ್ಮ ತಲೆಯಲ್ಲಿರ್ತಕ್ಕಂಥ ಕೂದಲು ಉದುರಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ನೀವು ವಾರದಲ್ಲಿ 3-4 ಸಲ ಮಾತ್ರ ಹಾಕಿ ಸಾಕು. ಈ ಕಲರ್ ಥೆರಪಿಯ ಜೊತೆಗೆ ನೀವು ನ್ಯಾಚುರಲ್ ಆಗಿಯೂ ಕೂಡ ನೀವು ನಿಮ್ಮ ಬುದ್ಧಿಶಕ್ತಿಯನ್ನು ಇಂಪ್ರೂವ್ ಮಾಡ್ಕೋಬೋದು. ನೋಡಿ, ನಮ್ಮ ದೇಹಕ್ಕೆ ಬ್ಲಡ್ಡನ್ನು ಪಂಪ್ ಮಾಡೋದು, ಬ್ಲಡ್ಡನ್ನು ಸರ್ಕ್ಯುಲೇಟ್ ಮಾಡೋದು ಯಾವುದು ಅಂದರೆ ಹಾರ್ಟ್, ಹೃದಯ ಸರಿಯಾಗಿ ಕೆಲಸ ಮಾಡಿದಾಗ, ಪಂಪ್ ಮಾಡಿದಾಗ ಆ ಬ್ಲಡ್ ಎಲ್ಲಿ ಹೋಗುತ್ತೆ? ಬ್ರೈನಿಗೆ ಹೋಗುತ್ತೆ. ಇಲ್ಲ ಅಂತಂದರೆ ಬ್ರೈನಿಗೆ ಬ್ಲಡ್ ಸಪ್ಲೈ ಆಗಲ್ಲ. ಹಾಗೆಯೇ ಬ್ರೈನಿಗೆ ಬ್ಲಡ್ ಸಪ್ಲೈ ಆಗಬೇಕಂದ್ರೆ ಅದಕ್ಕೆ ರೂಟ್ ಏನು? ನೆಕ್ಕಿಂದನೇ ಹೋಗುತ್ತೆ, ನಿಮ್ಮ ಕತ್ತಿನ ಭಾಗದಿಂದನೇ ಮೇಲೆ ಹೋಗುತ್ತೆ. ಹಾಗಾಗಿ ಮೊದಲು ನೀವು ಕತ್ತಿನ ಜಾಯಿಂಟನ್ನು ಮೂಮೆಂಟ್ ಮಾಡಬೇಕು, ಕತ್ತಿನ ಎಕ್ಸಸೈಸನ್ನು ಮಾಡಬೇಕು. ಇದರಿಂದ ಏನಾಗುತ್ತೆ? ಎಲ್ಲ ಬ್ಲಾಕ್ಸ್ ಕ್ಲಿಯರ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗುತ್ತೆ. ಅದರ ಜೊತೆಗೆ ನೀವು ಸರ್ವಾಂಗಾಸನ ಮಾಡೋದು, ಶಶಾಂಕಾಸನ ಮಾಡೋದು, ಇಂತಹ ಕೆಲವು ಆಸನಗಳನ್ನು ಮಾಡೋದು, ಅದರ ಜೊತೆಗೆ ಧ್ಯಾನ ಮಾಡೋದು, ಅನುಲೋಮ ವಿಲೋಮ, ಭ್ರಾಮರಿ ಪ್ರಾಣಾಯಾಮ, ಇವುಗಳನ್ನು ಮಾಡೋದ್ರಿಂದ ಏನಾಗುತ್ತೆ? ಬುದ್ಧಿಶಕ್ತಿ
ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸರ್ಕ್ಯುಲೇಷನ್ ಬ್ಲಡ್ ಆಕ್ಸಿಜನ್ ಸರ್ಕ್ಯುಲೇಷನ್ ಪ್ರಾಪರಾಗಿ ಹೋಗುತ್ತೆ. ಯಾವುದೇ ಬ್ಲಾಕ್ಸ್ ಅಡೆತಡೆಗಳು ಇರೋದಿಲ್ಲ. ನಿಮ್ಮ ಬ್ರೈನ್ ಕೆಪ್ಯಾಸಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಮೆಮೊರಿ ಪವರ್ ಕೂಡ. ಈಗ ಯಾರು ಕೇಳಿದ್ರು ನನಗೆ ಹೇಳಿದ್ದು ನೆನಪಿಲ್ಲ. ಒಂದು ವಯಸ್ಸಾದ್ಮೇಲಂತೂ ನೆನಪಿರೋದಿಲ್ಲ. ಸರಿ, ಇಳಿ ವಯಸ್ಸಿನಲ್ಲಿ ಎಲ್ಲ ಆರ್ಗನ್ಸು ಕೆಲಸ ಮಾಡಿ ಏನಾಗಿ ಹೋಗ್ಬಿಟ್ಟಿರುತ್ತೆ, ಇಳಿ ವಯಸ್ಸಿನಲ್ಲಿ ಅವು ತಮ್ಮ ಕಾರ್ಯಕ್ಷಮತೆಯನ್ನು ಕಳೆದುಕೊಂಡು ಬಿಟ್ಟಿರ್ತಾವೆ. ಆದರೆ ಹುಟ್ಟಿದಾಗ ಹೊಸ ಮಷಿನ್, ಬಾಡಿಯೊಳಗಿಂತಕ್ಕಂಥ ಹೊಸ ಮಷಿನ್ ಅದೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಹೇಗೆ? ನೀವು ಆ ಮಷಿನ್ಗೆ ಸರಿಯಾಗಿರ್ತಕ್ಕಂತಹ ಆಹಾರವನ್ನು ಕೊಡ್ತಾ ಇಲ್ಲ. ಅದು ಆಹಾರ ಜೀರ್ಣ ಆಗಿ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಿ ನಿಮ್ಮ ಬ್ರೈನಿಗೆ ಹೋದಾಗ ಮಾತ್ರ ನಿಮ್ಮ ಬ್ರೈನು ಸರಿಯಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಒಳ್ಳೆಯ ಗಟ್ಟಿಯ ಆಹಾರವನ್ನು ತೆಗೆದುಕೊಳ್ಳಿ. ಪಾಕೆಟ್ ಫುಡ್ಡು, ಪ್ರೊಸೆಸ್ಡ್ ಫುಡ್ಡು, ಕೆಮಿಕಲ್ಲಿಂದ ಕೂಡಿರ್ತಕ್ಕಂಥ ಫುಡ್ಗಳನ್ನು ಕೊಡಬೇಡಿ. ನೀವು ತಿನ್ನಬೇಡಿ, ನಿಮ್ಮ ಮಕ್ಕಳಿಗೂ ಕೂಡ ಕೊಡಬೇಡಿ. ಸೊ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಅದನ್ನು ಸರಿಯಾಗಿ ನೀವು ನಿಭಾಯಿಸಿಕೊಂಡು ಹೋಗಿ. ಈ ಕಲರನ್ನು, ಈ ಪರಿಹಾರಗಳನ್ನು ನೀವು ಫಾಲೋ ಮಾಡಿ. ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇಲ್ಲ, ಭಯ ಪಡೋದು ಇಲ್ಲ. ಇದರಿಂದ ನಿಮಗೆ ಒಳ್ಳೆಯ ಪರಿಣಾಮ ಬೀರಿದ್ರೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವುದಾದ್ರೂ ತೊಂದರೆಗಳು, ಆರೋಗ್ಯ ಸಮಸ್ಯೆ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಆ ವಿಡಿಯೋವನ್ನು ಹಾಕ್ತೀನಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.